ಏನ್ರಿ ಮಿಸ್ಟರ್ ಯತ್ನಾಳ್ ಅವರೇ, ನಿಮ್ಮನ್ನ ಯತ್ನಾಳ್ ಅನ್ಬೇಕಾ ಅಥವಾ ಮನೆ ಹಾಳ ಅನ್ಬೇಕಾ ಗೊತ್ತಿಲ್ಲ. ಯಾಕೆ ಅಂದರೆ ಒಂದಾದರೂ ಉದ್ಧಾರ ಆಗೋ ಕೆಲಸ ಮಾಡಿದ್ದೀರಾ? ಮಾಡೋದೆಲ್ಲ ಬರೀ ಮನೆ ಹಾಳ ಕೆಲಸನೇ. ನಿಮ್ಮದೇ ಪಕ್ಷ ನಿಮಗೆ ಚೀಮಾರಿ ಹಾಕಿ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ನಿಮಗೆ ಇನ್ನೂ ತಲೆಯಲ್ಲಿ ಬುದ್ಧಿ ಬಂದಿಲ್ಲ ಅಂದರೆ ಅದೇನು ಹೇಳಬೇಕೋ ಗೊತ್ತಿಲ್ಲ. ಏನೋ ಒಂದು ಹೇಳಿಕೆ ಕೊಟ್ಟಿದ್ದೀರಲ್ಲ, ಕಾವೇರಿ ವಿಚಾರದಲ್ಲಿ ನಾರಾಯಣಗೌಡರು ಬಂದ್ಗೆ ಯಾಕೆ ಬೆಂಬಲ ಕೊಟ್ಟಿಲ್ಲ ಅಂತ. ಮುಟ್ಟಾಳ ಕೇವಲ ಕಾವೇರಿ ವಿಚಾರದಲ್ಲ, ಕರ್ವೆ ಇತಿಹಾಸದಲ್ಲೇ ನಾರಾಯಣಗೌಡರು ಇವತ್ತವರೆಗೂ ಯಾವುದೇ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ನಮ್ಮದೇ ನಾಡಿನ ಜನರ ಹೊಟ್ಟೆ ಮೇಲೆ ಹೊಡೆದು ಮಾಡುವಂಥ ಬಂದು ಅದೊಂದು ಬಂದ ನಮ್ಮ ನೆಲದ ಜನರ ಹೊಟ್ಟೆ ಮೇಲೆ ನಾವು ಹೊಡಿಬೇಕಾ ಅಂತ ದರ್ದು ರಕ್ಷಣಾ ವೇದಿಕೆಗಾಗಲಿ ನಾರಾಯಣಗೌಡ್ರಿಗೆ ಆಗಲಿ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾವು ಬಂದಕ್ಕೆ ಬೆಂಬಲ ಕೊಟ್ಟಿಲ್ಲ. ಹೊರತು ನಿನ್ನಂಗೆ ಅದೇನೋ ಹೇಳ್ದಲ್ಲ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ. ಲೇ ದರಿದ್ರ ನನ್ನ ಮಗನೇ, ನಿನಗೆ ಒಂದಿಷ್ಟಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನೆಟ್ಟಿಗೆ ಯೋಚನೆ ಮಾಡಿ ಮಾತಾಡು. ಇದೇ ನಿಮ್ಮ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ, ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ತೆರೆದಾಗ, ಇದೇ ವಾಟಾಳ್ ನಾಗರಾಜ್ ಅವರ ಒಂದಷ್ಟು ಕನ್ನಡ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ಕರ್ನಾಟಕ ಬಂದು ಅಂತ ಮಾಡಿದ್ರಲ್ಲ ನಿಮ್ಮದೇ BJP ಸರ್ಕಾರ ಅಧಿಕಾರ ಇದ್ದಾಗ, ಅವಾಗಲೂ ಸಹ ನಾರಾಯಣಗೌಡರು ಬಂದಕ್ಕೆ ಬೆಂಬಲ ಕೊಟ್ಟಿಲ್ಲ. ಹಂಗನ್ಬಿಟ್ಟು ಅವಾಗ ನಾವು BJPಗೆ ಬೆಂಬಲ ಕೊಟ್ವಿ ಅಂತಾನ? ಒಂದಿಷ್ಟಾರು ಯೋಚನೆ ಮಾಡಿ ಮಾತಾಡಿ. ನಿನ್ನ ಯೋಗ್ಯತೆಗೆ ನಾನು ಎಕಡ ಸಿಗಾಕ? ದರಿದ್ರು ನನ್ನ ಮಗನೇ, ಬಂದ್ಬಿಟ್ಟು ಮನ್ಸಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಬರೀ ಮನೆ ಹಾಳು ಬುದ್ಧಿ. ಮನೆ ಹಾಳು ಮಾಡೋದು ಬಿಟ್ಟು ನಿನ್ನ ಯೋಗ್ಯತೆಗೆ ನೀನು ಇನ್ನೇನೂ ಮಾಡಿಲ್ಲ, ಬೇರೆ ಇನ್ನೇನೂ ಮಾಡಿಲ್ಲ. ಇದೇ ಪಂಚಮಸಾಲಿ ಜನ, ರೈತಾಪಿ ಜನಾಂಗದವರು, ಪಂಚಮಸಾಲಿ ಅವರು, ಅವ್ರನ್ನೂ ಹೊಡೆದು 2 ಭಾಗ ಮಾಡಿಬಿಟ್ಟೆ ನೀನು. ಇನ್ನು BJPಗೆ ಹೋದೆ, ಅಲ್ಲೂ ಹೊಡೆದು 2 ಭಾಗ ಮಾಡಿಬಿಟ್ಟೆ. ಕೊನೆಗೆ ನಿನ್ನೆ ಹೋಗೋದು ಆಚೆಗಟ್ಟಿದ್ರು. ಇಷ್ಟಾದ್ರೂ ನಿನಗೆ ಮಾನ ಮರ್ಯಾದೆ ಇಲ್ಲ, ನೀನು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ ಅಂದ್ರೆ ನಿನ್ನ ತಟ್ಟೆಯಲ್ಲಿ ಎಗಣ ಸತ್ ಬಿದ್ದೈತೆ ಬೇವರ್ಸಿ. ಮೊದಲು ಅದನ್ನ ನೋಡು, ಆಮೇಲೆ ನೋಡೋದೆ ಪಕ್ಕದ ತಟ್ಟೆಯಲ್ಲಿ ಸತ್ತಿರೋ ನೊಣಾನ. ನಿನ್ನ ತಟ್ಟೆಯಲ್ಲಿ ಸತ್ ಬಿದ್ದಿರೋ ಎಗಣ ಎತ್ತಕ್ಕಾಗ್ತಾ ಇಲ್ಲ ನಿನಗೆ. ನೀನೊಬ್ಬ ಶಾಸಕ ಅಲ್ಲಪ್ಪ. ಇಲ್ಲಿ ಮೈಕ್ ಸಿಕ್ತು ಅಂದ್ಬಿಟ್ಟು ಕುಡ್ದು ಅಮಲಲ್ಲಿ ಬಂದು ಏನೇನೋ ಮಾತಾಡ್ತಿದ್ಯಲ್ಲ, ಮೈಕ್ ಸಿಕ್ತು ಕ್ಯಾಮ್ರಾ ಬಂತು ಅಂದ್ಬಿಟ್ಟು ಹೋಗಯ್ಯ ವಿಧಾನಸಭೆಯಲ್ಲಿ ಹೋಗಲ್ಲಿ ಕುತ್ಕೊಂಡು ಚರ್ಚೆ ಮಾಡು, ಟೇಬಲ್ ಕೊಟ್ಟು ನ್ಯಾಯ ಕೇಳು ಕನ್ನಡಿಗರಿಗೆ. ಕಾವೇರಿ ವಿಚಾರದಲ್ಲಿ ತಾಕತ್ತಿಲ್ವಾ? ಹೋಗ್ಲಿ, ನೀನೇ ಬೆಂಬಲ ಕೊಟ್ಟ ಇವತ್ತು ಬೆಂಗಳೂರು ಕರ್ನಾಟಕ ಬಂದ್ಗೆ. ನೀನ್ ಬೆಂಬಲ ಕೊಟ್ಟ? ಅದೇನು ಮಾಡಲ್ಲ. ಮಾತೆತ್ರ ದಿನ ಬೆಳಗಾದ್ರೆ ಒಂದು ಮುಸ್ಲಿಮರನ್ನ ವಿರೋಧ ಮಾಡು, ಹಿಂದೂಗೂ ಮುಸ್ಲಿಮ್ನ ತಂದಿಟ್ಟು ತಮಾಷೆ ನೋಡು. ಇಲ್ವಾ? ರಕ್ಷಣಾ ವೇದಿಕೆ ನಾರಾಯಣಗೌಡರು ಬೂಟ್ ನೆಕ್ಕು. ಅದನ್ನ ಬಿಟ್ಟು ನೀನು ಇಡೀ ಜೀವನ ಪೂರ್ತಿ ನಿನ್ನ ರಾಜಕೀಯ ಜೀವನದಲ್ಲಿ ಬೇರೆ ಇನ್ನೇನು ಸಾಧನೆ ಮಾಡಿದ್ಯಾ ನಮಗೆ ತೋರಿಸು. ಒಂದಾದ್ರೂ ಜನರಿಗೆ ಉಪಯೋಗ ಆಗೋಂಥದ್ದು ಮಾಡಿದ್ಯಾ? ಬಾಗಲಕೋಟೆಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಬೇಕು ಅಂತ ಹೋರಾಟ ಮಾಡಿದ ನಾರಾಯಣಗೌಡರು ಇವತ್ತು ಅದ್ರ ಪ್ರತಿಫಲವಾಗಿ ಅಲ್ಲಿ ವಿಶ್ವವಿದ್ಯಾಲಯ ಅಲ್ಲಿ ಸ್ಥಾಪನೆ ಆಗ್ತಾ ಇರೋದು. ನಿನ್ನ ಕೊಡುಗೆ ಏನಿದೆ? ನಿನ್ನ ಜಾಗದಲ್ಲಿ ನಾನು ಏನಾದ್ರು ಶಾಸಕನಾಗಿ ನಾನು ಕೂತಿದ್ದಿದ್ರೆ ಬಡ್ಡಿ ಮಗನೇ, ಟೇಬಲ್ ಕುಟ್ಟಿ ವಿಧಾನಸಭೆಯಲ್ಲಿ ಗದ್ದಲ ಸೃಷ್ಟಿ ಮಾಡಿ ನಾನು ನ್ಯಾಯ ಕೇಳ್ತಾ ಇದ್ದೆ. ನನ್ನ ರಾಜ್ಯದ ಜನರಿಗೆ ಈ ನಾಡಿಗೆ ಅನ್ಯಾಯ ಆಗ್ತಿದೆ ಅಂತ. ನಿನ್ನ ಯೋಗ್ಯತೆಗೆ ನೀನೇನ್ ಮಾಡಿದ್ಯಾ? ನಿನ್ನ ಶಾಸಕ ಅನ್ನೋದೋ ಶಂಡ್ ಬಡ್ಡಿ ಮಗ ಅನ್ನೋದೋ ಗೊತ್ತಿಲ್ಲ. ನಿನ್ನ ಒಂದಿಷ್ಟಾದ್ರೂ ಯೋಚನೆ ಮಾಡಿ ನಾಲ್ಗೆ ಹಿಡ್ತಾ ಇರ್ಲಿ. ಕರ್ವೆ ಕಾರ್ಯಕರ್ತರು ಕೈ ಸಿಕ್ಕಿಕ್ಬಿಟ್ಯಾ? ಸಿಕ್ಕಲ್ಲಿ ನಿನಗೆ ಮೆಟ್ ತಗೊಂಡು ಹೊಡೆದು ನನ್ನ ಮಗನೇ ದೆವ ಬಿಡಿಸ್ತಾರೆ ನಿನಗೆ. ಎಲುಬಿಲ್ಲದ ನಾಲ್ಗೆ ಅಂದ್ಬಿಟ್ಟು ಬೇಕಾಬಿಟ್ಟು ಮಾತಾಡೋದು. ತನ್ನ 2 ಮಕ್ಕಳು ಹುಟ್ಟಿದಾಗ್ಲೂ ನಾರಾಯಣಗೌಡರು ಜೈಲಲ್ಲಿ ಇದ್ರು ಕಣ. ಇದೇ ಕಾವೇರಿ ವಿಚಾರದಲ್ಲಿ ಕಾವೇರಿ ಹೋರಾಟ ಹೇಗೆ ಮಾಡಬೇಕು ಅಂದ್ಬಿಟ್ಟು ನೀನು ನಾರಾಯಣಗೌಡರಿಗೆ ಹೇಳ್ಕೊಡ್ತೀಯಾ?